ನಮಸ್ಕಾರ, ನಾನು ನಿಮ್ಮ ರೇಖಿ ಮಾಸ್ಟರ್ ಮಧುಶ್ರೀ. ಈ ದಿನ ನಾನು ಶ್ರೀ ಮಹಾಮೃತ್ಯುಂಜಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನ ಇರ್ತಕ್ಕಂಥದ್ದು ತುಮಕೂರು ನಗರದಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿರುವ ದೇವರ ಹೊಸಳ್ಳಿ ಕಾಡುಗೆರೆ ಗ್ರಾಮದಲ್ಲಿ ಇರ್ತಕ್ಕಂಥ ಈ ದೇವಸ್ಥಾನ. ಇನ್ನು ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಒಂದು ರಸ್ತೆ ಇದೆ. ನಿಮಗೆ ಹೊಸದಾಗಿ ಬರುವಂಥ ಭಕ್ತರಿಗೆ ತುಂಬ ಅನುಕೂಲಕರವಾಗಿದೆ. ಅಂದರೆ ದಾರಿ ಬೇಗ ಗೊತ್ತಾಗುತ್ತೆ, ತೊಂದರೆ ಇಲ್ಲ. ಇನ್ನು 3-4 ವರ್ಷದಿಂದ ಈ ದೇವಸ್ಥಾನ ನೆಲೆ ಕಂಡಿರುವಂಥದ್ದು, ಜೀರ್ಣೋದ್ಧಾರ ಕಾರ್ಯಗಳು ಇನ್ನೂ ಕೂಡ ನಡೀತಾ ಇದೆ. ಈ ದೇವಸ್ಥಾನದಲ್ಲಿ ನೀವು ನೋಡ್ಬೋದು, ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಇದ್ದಾನೆ, ಗಣಪತಿ ಇದ್ದಾನೆ ಮತ್ತು ಪಾರ್ವತೀ ದೇವಿ ಕೂಡ ಇಲ್ಲಿ ನಾವು ನೋಡಬಹುದು. ಇಲ್ಲಿ ದೇವರ ದರ್ಶನ ಬಹಳ ಹೇಗೆ ಅಂತ ನಾನು ಹೇಳಿ, ಸತ್ಯ ದರ್ಶನವಾಗುತ್ತೆ. ನಿಮಗೆ ಸ್ವಾಮಿಯ ಸತ್ಯ ದರ್ಶನವಾಗುತ್ತೆ. ಇಲ್ಲಿ ಶ್ರೀ ಮಹಾಮೃತ್ಯುಂಜಯ ಸ್ವಾಮಿಯ ದರ್ಶನವಾಗುತ್ತೆ. ಈ ದೇವಸ್ಥಾನದ ಅರ್ಚಕರು ಏನಿದ್ದಾರೆ, ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ದೇವರ ಹೊಸಳಿಯಲ್ಲಿ. ಆ ದೇವಸ್ಥಾನದ ಅರ್ಚಕರೇ ಈ ದೇವಸ್ಥಾನದ ರೂವಾರಿಗಳಾಗಿರ್ತಾರೆ. ಈ ದೇವಸ್ಥಾನದ ವಿಶೇಷತೆಗಳು ಏನಂತಂದರೆ, ಅಪಮೃತ್ಯು ಕಾಡ್ತಾ ಇದ್ದರೆ, ಮನೆಯಲ್ಲಿ ಸಾವುಗಳು ಜಾಸ್ತಿ ಆಗ್ತಾ ಇದ್ದರೆ ಅಥವಾ ಅನಾರೋಗ್ಯ ಕಾಡ್ತಾ ಇದ್ದರೆ, ಮನೆಯಲ್ಲಿ ಭಯದ ವಾತಾವರಣ ಇದ್ದರೆ ಮತ್ತು ನಮ್ಮ ಮನೆಯಲ್ಲಿ ಶಾಂತಿ, ಸೌಖ್ಯ, ಸಮೃದ್ಧಿಗೆ ಈ ಸ್ವಾಮಿಯ ದರ್ಶನವನ್ನು ನೀವು ಪಡಿಬೋದು. ಇನ್ನು ಇಲ್ಲಿ ನಾಗಪ್ರತಿಷ್ಠಾಪನೆ ಮಾಡಿಸುವಂಥವ್ರು ಖಂಡಿತವಾಗ್ಲೂ ಮಾಡಿಸ್ಬೋದು. ನಾಗದೋಷ ಇರುವಂಥವ್ರು ಇಲ್ಲಿ ಬಂದು ನಾಗಪ್ರತಿಷ್ಠಾಪನೆಯನ್ನು ಕೂಡ ಮಾಡಬಹುದು. ಇನ್ನು ಈ ದೇವಸ್ಥಾನದಲ್ಲಿ ಹೋಮ ಹವನಗಳು ನಡೆಯುತ್ತೆ ಮತ್ತು ರುದ್ರಾಭಿಷೇಕಗಳು ಕೂಡ ನಡೆಯುತ್ತೆ. ನೀವು ಈ ದೇವಸ್ಥಾನಕ್ಕೆ ಬಂದಾಗ ದೀಪದಾನವನ್ನು ಮಾಡ್ಬೋದು, ದೇವರ ದರ್ಶನವನ್ನು ಪಡಿಬೋದು. ಮೊದಲನೇ ಬಾರಿಗೆ ಬಂದರೆ ದೀಪದಾನ ಅತಿ ಶ್ರೇಷ್ಠ. ಕುಂಬಳಕಾಯಿ ದಾನ, ಬೆಲ್ಲ ದಾನ, ಬೇಳೆ ದಾನ ಮಾಡೋದ್ರಿಂದ ಬಹಳ ಒಳ್ಳೆಯದು. ಇನ್ನು ಈ ದೇವಸ್ಥಾನದ ಅರ್ಚಕರು ಏನಿದ್ದಾರೆ, ಅವರು ನಮ್ಮ ಜೊತೆ ಈ ದೇವಸ್ಥಾನದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಹಂಚಿಕೊಂಡ್ರು. ಆ ಒಂದು ಮಾಹಿತಿ ಕೂಡ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡಿ. ತುಮಕೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವರ ಹೊಸಹಳ್ಳಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಕಾಡಿಗೆರೆ ಎಂಬ ಗ್ರಾಮದಲ್ಲಿ ನಮ್ಮ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಮೂರ್ತಿ ಸ್ವರೂಪದಲ್ಲಿ ಮಹಾಮೃತ್ಯುಂಜಯ ಸ್ವಾಮಿಯ ದೇವಾಲಯವನ್ನು ನಿರ್ಮಾಣ ಮಾಡಿದ್ದು. ವಿಶೇಷ ಹೇಳಬೇಕು ಅಂದರೆ, ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಈ ಕ್ಷೇತ್ರವನ್ನು ನಿರ್ಮಾಣ ಮಾಡಿದ್ದು. ಮೃತ್ಯುಂಜಯ ಸ್ವಾಮಿ ಪ್ರತಿಯೊಬ್ಬ ಮನುಷ್ಯನ ಆಯುಷ್ಯು, ಆರೋಗ್ಯ, ಅಪಮೃತ್ಯು, ಭಯ ನಿವಾರಣೆಗೆ, ದೀರ್ಘಾಯುಷ್ಯ ಪ್ರಾಪ್ತಿಗೆ, ಅನಾರೋಗ್ಯ ದೋಷ ನಿವಾರಣೆಗೆ, ಅಪಮೃತ್ಯು ದೋಷ ನಿವಾರಣೆಗೆ ಮೃತ್ಯುಂಜಯ ಒಡೆಯನಾಗಿರ್ತಾನೆ.